صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ನಿಮಗೆ ದಾರಿದ್ರ್ಯ ಉಂಟಾಗಲ್ಲ. ಇದನ್ನೊಮ್ಮೆ ಕೇಳಿ ನೋಡಿ. ಇಮಾಮ್ ಬುಖಾರಿ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಹಾರಿಸತ್ ಬಿನ್ ವಹ್ಬ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಸಮಿಅತು ನಬಿಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಕೂಲು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ತಸದ್ದಕು, ನೀವು ಸ್ವದಕ ನೀಡಿ. ಫಇನ್ನಹು ಯಅತಿ ಅಲೈಕುಮುಜ್ಜಮಾನು, ಖಂಡಿತವಾಗಿಯೂ ನಿಮಗೆ ಒಂದು ಕಾಲ ಬರಲಿದೆ. ಯಂಶಿರ್ ರಜುಲು ಬಿ ಸ್ವದಕತಿಹಿ, ಓರ್ವ ವ್ಯಕ್ತಿ ತಾನು ನೀಡಬೇಕಾದಂತಹ ಸ್ವದಕವನ್ನು ಕೈಯಲ್ಲಿ ಹಿಡಿದುಕೊಂಡು ನಡೆಯುತ್ತಾನೆ. ಆದರೆ ಫಲಾ ಯಜಿದು ಮೈ ಯಕ್ಬಲುಹಾ, ಆ ಸ್ವದಕವನ್ನು ಸ್ವೀಕರಿಸುವಂತಹ ಯಾರೂ ಕೂಡ ಆತನಿಗೆ ಸಿಗಲ್ಲ. ಯಕೂಲು ರಜುಲು, ಆಗ ಓರ್ವ ವ್ಯಕ್ತಿ ಆತನಿಗೆ ಸಿಗ್ತಾನೆ. ಆತನು ಈ ರೀತಿ ಹೇಳ್ತಾನೆ, ಲವ್ ಜಿಅತ ಬಿಹಾ ಬಿಲ್ ಅಮ್ಸಿ ಲಕಬಿಲ್ತುಹಾ, ಖಂಡಿತವಾಗಿಯೂ ಅದು ನಿನ್ನೆ ಸಿಗುತ್ತಿದ್ದರೆ ನಾನು ಸ್ವೀಕರಿಸುತ್ತಿದ್ದೆ. ಆದರೆ ಫಅಮ್ಮಲ್ ಯೌಮ ಫಲಾ ಹಾಜತಲಿ ಬಿಹಾ, ಇವತ್ತು ನನಗೆ ಅದರ ಅವಶ್ಯಕತೆ ಇಲ್ಲ, ನನ್ನಲ್ಲಿ ಸಂಪತ್ತಿದೆ ಎಂದು. ಅಂದರೆ ನಿಮ್ಮಲ್ಲಿ ಸಂಪತ್ತಿದ್ದು ನೀವು ದಾರಿದ್ರ್ಯವನ್ನು ಭಯಪಟ್ಟು ಅದನ್ನು ಸ್ವದಕ ನೀಡದೆ ನಿಮ್ಮ ಕೈಯಲ್ಲಿ ಇಟ್ಟರೆ, ಖಂಡಿತವಾಗಿಯೂ ಮುಂದೆ ಒಂದು ದಿನ ನೀವು ಆ ಸಂಪತ್ತನ್ನು ಸ್ವದಕ ನೀಡಬೇಕು ಎಂದು ಬಯಸುವುದಾದರೆ ಅದಕ್ಕೆ ಸ್ವೀಕರಿಸುವಂತಹ ಜನರು ನಿಮಗೆ ಸಿಗಲ್ಲ. ಅಂದರೆ ಇಲ್ಲಿ ಯಾರೂ ಕೂಡ ಬಡವರಾಗಿ ದರಿದ್ರರಾಗಿ ಯಾರೂ ಕೂಡ ಇರಲ್ಲ, ಎಲ್ಲರೂ ಕೂಡ ಶ್ರೀಮಂತರಾಗ್ತಾರೆ. ಆಗ ನಿಮ್ಮ ಸಂಪತ್ತನ್ನು ಸ್ವದಕವನ್ನು ಸ್ವೀಕರಿಸುವಂತಹ ಯಾರೂ ಕೂಡ ನಿಮಗೆ ಸಿಗಲ್ಲ. ಆದ್ದರಿಂದ ಇರುವ ಸಂಪತ್ತಿನಿಂದ ದಾರಿದ್ರ್ಯವನ್ನು ಭಯಪಡದೆ ನೀವು ಸ್ವದಕ ನೀಡಿ. ಖಂಡಿತವಾಗಿಯೂ ಸ್ವದಕ ನೀಡುವುದರಿಂದ ನಿಮ್ಮ ದಾರಿದ್ರ್ಯ ನೀಗಿ ಹೋಗುತ್ತದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದಂತಹ ಮಾತಾಗಿದೆ. ಆದ್ದರಿಂದ ಸ್ವದಕ ನೀಡುವಂತಹ ಸ್ವಭಾವ ನಮಗೆ ಬೇಕು. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.